ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಆತನನ್ನು ಸ್ತುತಿಸೋಣ. ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸಿ ನಮ್ಮ ದಿನಚರಿಗಳನ್ನು ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡವರಾಗಿದ್ದು ನಿಮ್ಮ ಚಿತ್ತವನ್ನು ಅರಿತುಕೊಂಡು ಅದೇ ರೀತಿಯಾಗಿ ಬದುಕುವುದಕ್ಕಾಗಿ ನಿಮಗಿಷ್ಟಕರವಾಗಿ ಲೋಕದಲ್ಲಿ ಜೀವಿಸುತ್ತಾ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಅನೇಕ ಸಂದರ್ಭಗಳಲ್ಲಿ ಏನಿಷ್ಟ ನಿಮಗೆ ಎಂದು ಕೇಳ್ತಾ ಇರ್ತಾರೆ. ನಿಮಗೆ ಏನಿಷ್ಟ, ಏನಂದ್ರೆ ಇಷ್ಟ ಎಂದು ಕೇಳಿದಾಗ ನೀವು ಎಷ್ಟೋ ಹೇಳ್ತೀರಿ. ನಮ್ಮ ಇಷ್ಟಗಳೆಲ್ಲ ವ್ಯತ್ಯಾಸವಾಗಿರ್ತವೆ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ. ಆದರೆ ನಾವು ಯಾವತ್ತೇ ಆಗಲಿ, ದೇವರೇ ನಿನ್ನ ಇಷ್ಟ ಏನಾಗಿದೆ ಎಂದು ಬೇಡಿಕೊಂಡಿದ್ದೇವಾ? ನನ್ನ ವಿಷಯದಲ್ಲಿ ನಿಮ್ಮ ಇಷ್ಟ ಏನಾಗಿದೆ, ಅದೇ ದೇವರೇ ನಿಮ್ಮ ಚಿತ್ತ ಏನಾಗಿದೆ, ನಿಮ್ಮ ಉದ್ದೇಶ ಏನಾಗಿದೆ ಎಂದು ಯಾವತ್ತೇ ಆಗಲಿ ನೀವು ದೇವರಿಗೆ ಬೇಡಿಕೊಂಡು ಪ್ರಾರ್ಥಿಸಿದ್ದೀರಾ? ದೇವರ ಚಿತ್ತವನ್ನು ಅರಿತುಕೊಂಡಿದ್ದೀರಾ? ದೇವರ ಚಿತ್ತದ ವಿಷಯದಲ್ಲಿ ಬಹಳಷ್ಟು ಜನ, ನಾನು ಆಯಾ ಸ್ಥಳಗಳಿಗೆ ಕೂಟಗಳಿಗೋಸ್ಕರ ಹೋದಾಗ ಎಷ್ಟು ಜನ ದೇವರ ಚಿತ್ತ ಮಾಡಲು ಇಚ್ಛಿಸುತ್ತೀರಿ ಎಂದು ಕೇಳಿದಾಗ ಎಲ್ಲರೂ ಕೈ ಎತ್ತುತ್ತಾರೆ. ಹಾಗೆಯೇ ಎಷ್ಟು ಜನ ದೇವರ ಚಿತ್ತ ತಿಳಿದುಕೊಂಡಿದ್ದೀರಿ ಎಂದು ಕೇಳಿದ್ರೆ ಕೆಲವರೇ, ಬಹು ಕಡಿಮೆ ಜನರೇ ಕೈ ಎತ್ತುತ್ತಾರೆ. ಹಾಗಾದರೆ ಉಳಿದವರಿಗೆ ದೇವರ ಚಿತ್ತ ಗೊತ್ತಿಲ್ಲ ಎಂದರ್ಥ. ಹಾಗಾದರೆ ಹೇಗೆ ದೇವರ ಚಿತ್ತವನ್ನು ತಿಳಿದುಕೊಳ್ಳಬಹುದು? ಮೊದಲನೇದಾಗಿ, ನಾವು ನಮ್ಮ ಇಷ್ಟವನ್ನು ಬಿಟ್ಟ ಹೊರತು ದೇವರು ತನ್ನ ಚಿತ್ತವನ್ನು ನಮಗೆ ಬಯಲುಪಡಿಸೋದಿಲ್ಲ. ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ಆಲೋಚನೆಗಳನ್ನು ದೇವರ ಮುಂದಿಟ್ಟು, ದೇವರೇ ಇವೆಲ್ಲ ಅಂಗೀಕರಿಸು ಎನ್ನುವಂತೆ ನಾವು ಪ್ರಾರ್ಥಿಸ್ತಿದ್ದೇವೆ ಹೊರತು, ದೇವರೇ ನೀವು ಏನೇ ಹೇಳಿದ್ರೂ ಅದನ್ನು ಮಾಡಲು ನಾನು ಸಿದ್ಧನಾಗಿದ್ದೇನೆ, ನೀವು ನನ್ನನ್ನು ನಿಮ್ಮ ರಕ್ತ ಕೊಟ್ಟು ಕೊಂಡುಕೊಂಡಿದ್ದೀರಲ್ಲವೇ, ನಾನು ನಿನ್ನ ಸೊತ್ತಲ್ಲವೋ, ನಿಮ್ಮ ಚಿತ್ತವೇ ಉತ್ತಮವಾಗಿದೆ ಅಲ್ಲವೇ, ನನ್ನ ಆಲೋಚನೆಗಳಿಗಿಂತಲೂ ನಿಮ್ಮ ಆಲೋಚನೆಯೇ ಶ್ರೇಷ್ಠವಲ್ಲವೋ ಎಂದು ನೀವು ಪ್ರಾರ್ಥಿಸಿದ ದಿನ ಖಂಡಿತವಾಗಿಯೂ ದೇವರ ಚಿತ್ತ ತಿಳಿದುಕೊಳ್ಳುತ್ತೀರಿ. ಮತ್ತೊಂದು ರೀತಿಯಾದ ಜನರಿದ್ದಾರೆ. ದೇವರ ಚಿತ್ತ ನನಗೆ ಗೊತ್ತು, ತಿಳ್ಕೊಂಡಿದ್ದೇನೆ, ದೇವರು ನನಗೆ ತಿಳಿಯಪಡಿಸಿದ್ದಾರೆ ಎಂದು ಹೇಳುವಂಥವರಿದ್ದಾರೆ. ಆದರೆ ನಾನು ಆ ಚಿತ್ತ ಮಾಡಲಿಕ್ಕಾಗ್ತಿಲ್ಲ, ಆತನ ಚಿತ್ತಾನುಸಾರವಾಗಿ ನಡೆಯಲಿಕ್ಕಾಗುತ್ತಾ ಇಲ್ಲ, ಆತನ ಚಿತ್ತಕ್ಕೆ ನಾನು ವಿಧೇಯನಾಗುತ್ತಾ ಇಲ್ಲ, ಆತನ ಚಿತ್ತವನ್ನು ನೆರವೇರಿಸಲಿಕ್ಕೆ ಆಗುತ್ತಾ ಇಲ್ಲ, ಅದಕ್ಕೆ ನಾನು ಬಹಳ ದಿಗುಲುಗೊಂಡಿದ್ದೇನೆ, ಮನೋವ್ಯಥೆಗೊಳಗಾಗಿದ್ದೇನೆ, ಕುಗ್ಗಿ ಹೋಗ್ತಿದ್ದೇನೆ ಎಂದು ಹೇಳುವಂಥವರು ಇದ್ದಾರೆ. ನಿಜವೇ, ದೇವರ ಚಿತ್ತ ಉತ್ತಮವಾಗಿದೆ ಎಂದು ನಂಬುವವರು ಮೊದಲು ಆತನ ಚಿತ್ತ ನಮ್ಮ ವಿಷಯದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬರ ವಿಷಯದಲ್ಲಿ ಆತನು ಪ್ರತ್ಯೇಕವಾದ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆಂದು ನಾನು ಎಷ್ಟೋ ಸಾರಿ ಹೇಳುತ್ತಾ ಬರ್ತಿದ್ದೇನೆ. ನನ್ನ ಜೀವಿತದ ವಿಷಯದಲ್ಲಿ ಆತನ ಪ್ರಣಾಳಿಕೆ ಅರಿತುಕೊಳ್ಳೋದು, ಅದರ ಪ್ರಕಾರ ನಾನು ನಡೆದುಕೊಳ್ಳುವುದರಿಂದಲೇ ಈ ದಿನ ನಾನು ಈ ಸ್ಥಾನಕ್ಕೆ ಹೀಗೆ ಇದ್ದೇನೆ ಎನ್ನುವುದನ್ನು ನಾನು ಯಾವತ್ತೂ ಗುರುತಿಸಿ ಸಾಕ್ಷಿ ಕೊಡುತ್ತಾ ಇರ್ತೇನೆ. ಕರ್ತನ ಚಿತ್ತವು ಉತ್ತಮವಾಗಿದೆ, ಹಾಗೆಂದ ಮಾತ್ರಕ್ಕೆ ಅದು ಕಷ್ಟವಿಲ್ಲದಾಗಿದೆ, ಯಾವುದೇ ತೊಂದರೆ ಇಲ್ಲದಾಗಿದೆ, ಬಹಳ ಸರಳವಾಗಿ ಹಗುರವಾಗಿರುತ್ತೆ, ಹೂವಿನ ದಾರಿಯಾಗಿರುತ್ತೆ ಅಂತ ಅಂದ್ಕೊಳ್ಳೋದು ಅಜ್ಞಾನ. ದೇವರ ಪ್ರಣಾಳಿಕೆಗಳು ನಮ್ಮ ಜೀವಿತದಲ್ಲಿ ವಿವಿಧ ರೂಪದಲ್ಲಿವೆ. ಅವು ನೆರವೇರಿ ಅದ್ಭುತ ನಾವು ಕಾಣಬೇಕಾದರೆ ಶ್ರಮೆಯ ದಾರಿಯಲ್ಲಿ ನಡೆಯುವುದನ್ನು ನಾವು ಕಲಿತುಕೊಳ್ಳಬೇಕು. ತ್ಯಾಗವಿಲ್ಲದೆ, ಸಮರ್ಪಣೆ ಇಲ್ಲದೆ ದೇವರ ಉನ್ನತವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕಾಗೋದಿಲ್ಲ. ದಾವೀದನು ಅನೇಕ ಸಾರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರುವ ಪ್ರಾರ್ಥನೆಗಳ ಮೂಲಕ ಈ ದಿನ ನಮಗೆ ಅನೇಕ ವಿಷಯಗಳ ಕುರಿತಾದ ಅವಗಾಹನವಾಗುತ್ತಿದೆ. ಒಂದು ಸಾರಿ ನಾವು 143ನೇ ಕೀರ್ತನೆಯನ್ನು ನೋಡೋದಾದರೆ 8ನೇ ವಚನ ಹೀಗೆ ಹೇಳುತ್ತೆ, ನಿನ್ನಲ್ಲಿ ಭರವಸವಿಟ್ಟಿದ್ದೇನಲ್ಲ, ಏನಂತೆ? ನಿನ್ನಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನಲ್ಲ, ಉದಯ ಕಾಲದಲ್ಲಿಯೇ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ, ನಾನು ನಡೆಯತಕ್ಕ ಮಾರ್ಗವನ್ನು ನನಗೆ ತಿಳಿಯಪಡಿಸು. ನಿನ್ನನ್ನೇ ನಂಬಿಕೊಂಡಿದ್ದೇನೆ ದೇವರೇ, ನಿನ್ನ ಮಾತಿಗಾಗಿ ಕಾದುಕೊಂಡಿದ್ದೇನೆ ಉದಯದಲ್ಲಿಯೇ, ನಿನ್ನ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುವುದನ್ನು ನನಗೆ ತಿಳಿಯಪಡಿಸು. ಯೆಹೋವನೇ, ನಾನು ನಿನ್ನನ್ನು ಮೊರೆ ಇಡಲು ಬಂದಿದ್ದೇನೆ, ಅಂದ್ರೆ ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನೆ, ನಿನ್ನ ಮೇಲೆ ಆಧಾರಗೊಂಡಿದ್ದೇನೆ, ನಿನ್ನನ್ನೇ ನಂಬಿಕೊಂಡಿದ್ದೇನೆ, ನೀನೇ ನನಗೆ ಸಮಸ್ತವಾಗಿದ್ದಿ. ನಿನ್ನ ರೆಕ್ಕೆಯ ಅಡಿಯಲ್ಲಿ ಮರೆಯಾಗಿ ನಿನ್ನ ಚಿತ್ತದಲ್ಲಿ ಬದುಕಬೇಕೆಂದು ಆಶಿಸುತ್ತಿದ್ದೇನೆ. ನನ್ನ ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು. 10ನೇ ವಚನ, ನೀನೇ ನನ್ನ ದೇವರಲ್ಲವೋ? ಅದನ್ನು ಸರಿಯಾಗಿ ನಾವು ಅರ್ಥಗರ್ಭಿತವಾಗಿ ತಿಳಿದುಕೊಂಡ್ರೆ ಅದರಲ್ಲಿಯೇ ಎಲ್ಲವೂ ಇದೆ.
ನೀನೇ ಅಂದ್ರೆ ನೀನು ಕೂಡ ಅಲ್ಲ ಪ್ರಿಯರೇ. ನೀನೇ ನನ್ನ ದೇವರಲ್ಲವೋ, ನೀನೇ ನನ್ನ ರಕ್ಷಕನಲ್ಲವೋ, ನೀನೇ ನನ್ನ ಮಾರ್ಗದರ್ಶಕನಲ್ಲವೋ, ನೀನೇ ನನ್ನ ಸಹಕಾರಿಯಲ್ಲವೋ, ನೀನೇ ನನ್ನ ಪ್ರಭುವಲ್ಲವೋ, ನೀನೇ ನನ್ನ ರಕ್ಷಕನಲ್ಲವೋ, ನೀನೇ ನನಗೆ ಸಮಸ್ತವಲ್ಲವೋ ಅನ್ನುವವನು ದೇವರ ಚಿತ್ತಕ್ಕೆ ಇನ್ನೇನು ವಿಧೇಯನಾದಂತೆಯೇ ಪ್ರಿಯರೇ. ನೀವು ಬೇರೆ ಆಯ್ಕೆ ಇಟ್ಕೊಳ್ಳಲಾರದೆ, ನೋ ಅದರ್ ಆಪ್ಷನ್ಸ್, ಬೇರೊಂದು ಇಟ್ಕೊಳ್ಳದೆ, ಇದು ಆಗದಿದ್ದರೆ ನನಗೆ ಬೇರೆ ದಾರಿ ಇದೆ ಎಂಬ ಭಾವನೆ ಇಲ್ಲದೆ, ನೀನೇ ನನಗೆ ಸಮಸ್ತ ದೇವರೇ, ನೀನೇ ನನ್ನ ಮಾರ್ಗ, ನೀನೇ ನನಗೆ ಜೀವ, ನೀನೇ ನನಗೆ ಸತ್ಯವು. ಅದನ್ನೇ ಯೇಸು ಹೇಳಿದ್ದಾರೆ, ನಾನೇ ಮಾರ್ಗ ಸತ್ಯ ಜೀವ, ನನ್ನ ಹೊರತು ತಂದೆಯ ಬಳಿಗೆ ಯಾರು ಬರಲಾರರು ಎಂದು ಯೇಸು ಹೇಳಿದಾರಲ್ಲವೇ. ಹಾಗಾದರೆ ನಮ್ಮ ಜೀವಿತದಲ್ಲಿ ಯೇಸುವನ್ನೇ ನಂಬಿಕೊಂಡಿದ್ದೇವಾ? ಯೇಸುವಿನ ಮೇಲೆಯೇ ಆಧಾರಗೊಂಡು ಜೀವಿಸುತ್ತಿದ್ದೇವಾ? ಆತನನ್ನೇ ನಾವು ಆಶ್ರಯಿಸುತ್ತಾ ಇದ್ದೇವಾ? ಗಮನಿಸಿ ಪ್ರಿಯರೇ, ನೀನೇ ನನ್ನ ದೇವರಲ್ಲವೋ, ನಿನ್ನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವುದಕ್ಕಾಗಿ ನನಗೆ ಕಲಿಸಿಕೊಡು. ಇದು ಅರ್ಥವಾಯ್ತಾ? ದೇವರೇ, ನಿನ್ನ ಚಿತ್ತ ಏನೆಂದು ತಿಳಿಯಪಡಿಸು ಎಂದು ಬೇಡಿಕೊಳ್ಳುವುದು ಒಂದು ಭಾಗವಾಗಿದೆ. ಆತನ ಚಿತ್ತವನ್ನು ತಿಳಿದುಕೊಂಡರೂ ಸಹ ಅದರಂತೆ ನಾವು ನಡೆದುಕೊಳ್ಳದೇ ಇರುವುದಾದರೆ ತಪ್ಪದೇ ಈ ಪ್ರಾರ್ಥನೆ ಮಾಡುವುದನ್ನು ಕಲಿಯಬೇಕು. ದೇವರೇ, ನಿನ್ನ ಚಿತ್ತಾನುಸಾರವಾಗಿ ನಾನು ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನಿನ್ನ ಚಿತ್ತವನ್ನು ಮಾಡುವುದನ್ನು ನನಗೆ ಕಲಿಸಿಕೊಡು. ಹೌದು ಪ್ರಿಯರೇ, ನಾವು ಕಲಿತುಕೊಳ್ಳಬೇಕು. ಆ ದಿನ ಶಿಷ್ಯರು ಯೇಸುವಿಗೆ ಕೇಳ್ತಾರೆ, ಸ್ವಾಮಿ, ನಮಗೆ ಪ್ರಾರ್ಥಿಸುವುದನ್ನು ಕಲಿಸು ಎಂದು. ನಾವು ಪ್ರಾರ್ಥನೆ ಅಂದ ಕೂಡಲೇ ಏನೋ ಬಾಯಿ ಬಂದಿದೆಲ್ಲ ಪ್ರಾರ್ಥಿಸಬಹುದು ಅಂದ್ಕೊಳ್ತೇವೆ. ಆದರೆ ಪ್ರಾರ್ಥನೆಗೆ ಒಂದು ಪದ್ಧತಿ ಇದೆ, ಒಂದು ಮಿತಿ ಇದೆ. ದೇವರ ಚಿತ್ತಾನುಸಾರವಾಗಿ ಆತನ ಮನಸ್ಸನ್ನು ಅರಿತು ಆತನಿಗೆ ಅಂಗೀಕಾರವಾದ ಪ್ರಾರ್ಥನೆ ನಾವು ಮಾಡಬೇಕು. ಅದಕ್ಕೆ ದಾವೀದನು ಮತ್ತೊಂದು ಕಡೆ ಹೇಳ್ತಾನೆ, ನನ್ನ ಬಾಯಿಯ ಮಾತುಗಳು ನನ್ನ ಹೃದಯದ ಧ್ಯಾನ ನಿನಗೆ ಅಂಗೀಕಾರವಾಗಿ ಮಾಡಿಕೊ ಅನ್ನುತ್ತಾನೆ. ನನ್ನ ಪ್ರಾರ್ಥನೆ ನಿನಗೆ ಅಂಗೀಕಾರವಾಗಿರುವುದನ್ನು ಕಲಿಸು ಅನ್ನುತ್ತಾನೆ. ದೇವರೇ, ನಿನ್ನ ಚಿತ್ತವನ್ನು ಮಾಡುವುದನ್ನು ನನಗೆ ಕಲಿಸಿಕೊಡು. ಕಲಿಸಿಕೊಡು ಅನ್ನುವಾಗ ಟ್ರೇನರ್ ಇರ್ತಾನೆ ಯಾವಾಗ್ಲೂ ಕೂಡ, ನೋಡಿದಿರಲ್ಲವೇ? ಯಾವುದಾದರೂ ನಾವು ಕಲಿಯಬೇಕಾದ್ರೆ ಕಲಿಸುವವರು ನಮಗಿರಬೇಕು. ನಮ್ಮಷ್ಟಕ್ಕೆ ನಾವು ಏನು ಕಲಿಯಲಾಗುವುದಿಲ್ವಲ್ಲ. ಒಂದು ಹೊಸ ವಿಷಯ ನೀವು ಕಲಿತುಕೊಳ್ಳಬೇಕಾದಾಗ ನಿಮಗೆ ಕಲಿಸಿಕೊಡುವವರಿರಬೇಕು. ಸರಿ, ಈ ದಿನಗಳಲ್ಲಿ ನಿಮಗೆ ಆನ್ಲೈನ್ ಕ್ಲಾಸಸ್ಸೋ ಇಲ್ಲವೇ ಡಿಜಿಟಲ್ ಮೀಡಿಯಾದ ಮೂಲಕ ಕೂಡ ಕಲಿತುಕೊಳ್ತಾ ಇದ್ದೀರಿ. ಆದರೆ ಕಲಿಸಿಕೊಡುವುದಕ್ಕಾಗಿ ಒಬ್ಬ ಮಾಸ್ಟರ್ ಇರುತ್ತಾನೆ. ಮಾಸ್ಟರ್ ಇರಬೇಕು. ನೀವು ದೇವರ ಚಿತ್ತ ಏನೆಂದು ಕಲಿತುಕೊಳ್ಳುವುದಕ್ಕಾಗಿ ಈ ಲೋಕ ಸಂಬಂಧವಾದಂತಹ ಟ್ರೇನರ್ಸ್ ಕೆಲಸಕ್ಕೆ ಬರೋದಿಲ್ಲ. ಲೋಕ ಸಂಬಂಧವಾದ ಪದ್ಧತಿಗಳ ಮೂಲಕ ದೈವ ಚಿತ್ತ ನಾವು ಅರಿತುಕೊಳ್ಳಲಿಕ್ಕಾಗಲ್ಲ. ದೇವರ ಚಿತ್ತವು ಪ್ರತಿಯೊಬ್ಬರ ವಿಷಯದಲ್ಲಿ ವ್ಯತ್ಯಾಸಕರವಾಗಿರೋದ್ರಿಂದ ಇಟ್ಸ್ ನಾಟ್ ಲೈಕ್ ಈ ಲೋಕದಲ್ಲಿ ಪಾಠಗಳನ್ನು ಕಲಿತುಕೊಂಡಂತೆ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಎಂದು ಕೆಲವೊಂದು ಪಾಯಿಂಟನ್ನು ಹೇಳಿ ಕಲಿಸಿಕೊಡುವಂಥದ್ದಲ್ಲ. ಯಾಕೆಂದರೆ ನಿಮ್ಮ ವಿಷಯದಲ್ಲಿ ದೇವರ ಚಿತ್ತ ಪ್ರತ್ಯೇಕವಾಗಿರೋದ್ರಿಂದ ನೀವು ಅದನ್ನು ಕಲಿತುಕೊಳ್ಳಬೇಕಾದ ವಿಧಾನ ಪ್ರತ್ಯೇಕವಾಗಿರುತ್ತೆ. ಪ್ರತಿಯೊಬ್ಬರ ವಿಷಯದಲ್ಲಿ ಆತನ ಪ್ರಣಾಳಿಕೆಗಳು ವ್ಯತ್ಯಾಸಕರವಾಗಿರೋದ್ರಿಂದ ದೇವರ ಚಿತ್ತ ನಿಮ್ಮ ವಿಷಯದಲ್ಲಿ ಏನಾಗಿದೆ ಎಂದು ಅರಿತುಕೊಳ್ಳುವಂಥದ್ದು ಒಂದು ಭಾಗವಾಗಿದೆ. ಹಾಗೆ ಅರಿತುಕೊಂಡಿರೋದನ್ನು ಆತನ ಚಿತ್ತಕ್ಕೆ ಅನುಕೂಲವಾಗಿ ಕಲಿತುಕೊಳ್ಳುವಂಥದ್ದು ಕೂಡ ಮತ್ತೊಂದು ಭಾಗವಾಗಿದೆ. ನಾವು ಎಂದೇ ಆಗಲಿ ಇಂತಹ ಪ್ರಾರ್ಥನೆ ಮಾಡಿದ್ದೇವಾ? ದೇವರೇ, ನಾನು ನಿಮ್ಮ ಚಿತ್ತ ಮಾಡಬೇಕೆಂಬ ಆಸೆ ಇದೆ, ನನಗೆ ಕಲಿಸಿಕೊಡು. ನಾನು ನಿಮ್ಮ ಹೆಜ್ಜೆಯ ಜಾಡಿಯಲ್ಲಿ ನಡೆಯುವುದನ್ನು ನನಗೆ ಕಲಿಸಿಕೊಡಿರಿ ಎಂದು ಕೇಳಿದೇವಾ? ನಮಗೆ ಈ ದಿನ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದ್ದಾರೆ. ಆತನೇ ನಮ್ಮನ್ನು ಸರ್ವ ಸತ್ಯದೊಳಗೆ ನಡೆಸುವಾತನಾಗಿದ್ದಾರೆ. ಆತನೇ ನಮ್ಮ ಟೀಚರ್ ಆಗಿದ್ದಾನೆ, ನಮಗೆ ಬೋಧಕನಾಗಿದ್ದಾನೆ. ಯೇಸು ಹೇಳಿರುವಂತಹ ಮಾತುಗಳೆಲ್ಲ ನಮಗೆ ಜ್ಞಾಪಕಗೊಳಿಸುತ್ತಾನೆ. ಒಂದು ಸಾರಿ ಯೋಹಾನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡೋದಾದರೆ, ಯೋಹಾನ ಸುವಾರ್ತೆ 16ನೇ ಅಧ್ಯಾಯ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 12ನೇ ವಚನ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅವುಗಳನ್ನು ಹೋರಲಾರಿರಿ, ಇಲ್ಲವೇ ಅರ್ಥ ಮಾಡಿಕೊಳ್ಳಲಾರಿರಿ. ಆದರೆ ಆತನು, ಅಂದರೆ ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಯಪಡಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು.
ತಂದೆಗೆ ಇರುವುದೆಲ್ಲ ನನ್ನದು, ಅದುದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಯಪಡಿಸುವನು ಎಂದು ಹೇಳಿದೆನು. ಆದರಣೆಕರ್ತನು ಸತ್ಯ ಸ್ವರೂಪನಾದ ಪವಿತ್ರಾತ್ಮನು ಬಂದಾಗ ಆತನು ನಿಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯದಲ್ಲಿ ನಡೆಸುವನು, ಕಲಿಸುವನು. ನಾನು ಹೇಳಿರುವ ವಿಷಯಗಳೆಲ್ಲವನ್ನು ನಿಮಗೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತಾನೆ. ದೇವರ ಮಾತುಗಳನ್ನು, ದೇವರ ಪದ್ಧತಿಗಳನ್ನು, ದೇವರ ಚಿತ್ತವನ್ನು, ದೇವರ ಉದ್ದೇಶವನ್ನು, ದೇವರ ಹೃದಯವನ್ನು ಅರಿತುಕೊಳ್ಳುವ ಹಾಗೆ ಪರಿಶುದ್ಧಾತ್ಮ ದೇವರು ಈ ದಿನ ನಮಗೆ ಸಹಾಯ ಮಾಡುತ್ತಾ ಇದ್ದಾನೆ. ಪ್ರಾರ್ಥನೆಯಲ್ಲಿ ನೀವು ಕಾದುಕೊಂಡಿರುವಾಗ, ನೀವು ನಿಮ್ಮ ಚಿತ್ತವನ್ನು ಬಿಟ್ಟು ಬಿಟ್ಟು ದೇವರ ಚಿತ್ತಕ್ಕೋಸ್ಕರವಾಗಿ ಕಾದುಕೊಂಡಿರುವಾಗ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಒಪ್ಪಿಸುತ್ತಾರೆ. ನಮ್ಮ ಸ್ಥಿತಿಯನ್ನು ನಾವು ಗ್ರಹಿಸಿಕೊಳ್ಳುವಂತೆ ಮಾಡುತ್ತಾರೆ. ಆತನ ಯೋಚನೆಗಳನ್ನು, ಆತನ ಪ್ರಣಾಳಿಕೆಗಳನ್ನು ನಮಗೆ ಬಯಲುಪಡಿಸುತ್ತಾನೆ. ಕರ್ತನಿಗೋಸ್ಕರ ನಾವು ಏನೇ ಮಾಡಬೇಕಾದಾಗ ಅದನ್ನು ನಾವು ನಮ್ಮ ಸ್ವಂತ ಶಕ್ತಿಯಿಂದ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಆತ್ಮನ ಕಾರ್ಯಗಳು ಶರೀರ ಶಕ್ತಿಯಿಂದ ನಡೆಯುವಂಥದ್ದಲ್ಲ. ಯುದ್ಧದ ಕುದುರೆಗಳ ಒಂದು ಬಲದಿಂದವಲ್ಲ, ಆದರೆ ನಾವು ಯೆಹೋವನಿಂದಲೇ ಜಯ ಹೊಂದುವವರಾಗಿದ್ದೇವೆ. ನಮಗೆ ಬೇಕಾದಂತಹ ಉಪಕರಣಗಳು ಈ ಲೋಕ ಸಂಬಂಧವಾದಂತಹ ಈ ವಸ್ತು ವಾಹನಗಳು ಅಲ್ಲ, ಆದರೆ ನಮಗೆ ಬೇಕಾದದ್ದು ಪರಿಶುದ್ಧಾತ್ಮ ದೇವರ ಅಭಿಷೇಕ. ಕರ್ತನು ನಮಗೆ ಸರ್ವ ಸತ್ಯದಲ್ಲಿ ನಡೆಸುವ ಹಾಗೆ ಅನುಕ್ಷಣವು ಎಲ್ಲಾ ವಿಷಯಗಳಲ್ಲಿ ಕರ್ತನ ಚಿತ್ತ ಅರಿತುಕೊಳ್ಳುವ ಹಾಗೆ ಪರಿಶುದ್ಧಾತ್ಮನು ಅವುಗಳನ್ನು ನಮಗೆ ಬಯಲುಪಡಿಸುವುದು ಮಾತ್ರವಲ್ಲದೆ ಅದನ್ನು ಮಾಡುವುದಕ್ಕೆ ನಮಗೆ ಶಕ್ತಿ ಕೊಡುವಾತನಾಗಿದ್ದಾರೆ. ಹೋಗು ಎಂದು ಹೇಳುವಾತನು ಮಾತ್ರವಲ್ಲ, ನಮ್ಮ ಸಂಗಡ ಇರುವಾತನೇ ಪರಿಶುದ್ಧಾತ್ಮ ದೇವರಾಗಿದ್ದಾರೆ. ಮಾಡು ಎಂದು ಹೇಳುವಾತನು ಮಾತ್ರವೇ ಅಲ್ಲ, ಪಕ್ಕದಲ್ಲಿಯೇ ಇದ್ದು ನಮ್ಮಿಂದ ಮಾಡಿಸುವಾತನಾಗಿದ್ದಾರೆ. ನಮಗೆ ಕೊಡಲ್ಪಟ್ಟಂತಹ ಆದರಣೆಕರ್ತನಾದ ಈ ಪರಿಶುದ್ಧಾತ್ಮ ದೇವರು. ಅದಕ್ಕೆ ಈ ದಿನ ದೇವರ ಮೇಲೆ ಆಧಾರಗೊಳ್ಳುವಂಥವರು, ದೇವರೇ ನಿಮ್ಮ ಚಿತ್ತ ಮಾಡುವುದನ್ನು ನನಗೆ ಕಲಿಸಿಕೊಡಿರಿ, ನಿಮಗೆ ಇಷ್ಟಕರವಾಗಿ ಬದುಕುವುದನ್ನು ನನಗೆ ಕಲಿಸಿಕೊಡಿರಿ, ನಿಮ್ಮ ಚಿತ್ತವನ್ನು, ನಿಮ್ಮ ಇಷ್ಟವನ್ನು ನಾನು ಅರಿತುಕೊಳ್ಳುವ ಹಾಗೆ ನಿಮ್ಮ ವಾಕ್ಯವನ್ನು ನನಗೆ ಕಲಿಸಿಕೊಡಿರಿ. ಯೇಸು ಮಾಡಿರುವಂತಹ ಆ ಕಾರ್ಯಗಳನ್ನು, ಆತನ ಪ್ರೀತಿಯನ್ನು, ಆತನ ಚಿತ್ತವನ್ನು ಪರಿಶುದ್ಧಾತ್ಮ ದೇವರು ನಮಗೆ ಜ್ಞಾಪಕಗೊಳಿಸುತ್ತಾರೆ. ನಾವು ಒಪ್ಪಿಕೊಳ್ಳುವಂತೆ ಮಾಡ್ತಾರೆ, ನಾವು ಅರ್ಥ ಮಾಡಿಕೊಳ್ಳುವಂತೆ ಮಾಡ್ತಾರೆ. ಹಾಗಾದರೆ ಈ ದಿನ ಎಷ್ಟು ಜನ ದೇವರ ಚಿತ್ತವನ್ನು ಅರಿತುಕೊಂಡವರಾಗಿದ್ದೀರಿ? ಅರಿತುಕೊಂಡ್ರೂ ಸಹ ಅಯ್ಯೋ ದೇವರ ಚಿತ್ತವನ್ನು ನಾನು ಮಾಡ್ಲಿಕ್ಕಾಗ್ತಾ ಇಲ್ವಲ್ಲ ಅನ್ನುತ್ತಾ ಬಲಹೀನವಾಗಿ, ದುಃಖಕರವಾಗಿ, ವಿಚಾರಕರವಾಗಿ ಇರ್ತಾ ಇದ್ದೀರಾ? ಬಹಳಷ್ಟು ಜನ ನನಗೆ ದೇವರ ಚಿತ್ತ ಏನೆಂದು ಗೊತ್ತು ಅನ್ನುತ್ತಾರೆ, ಆದರೆ ಮಾಡ್ಲಿಕ್ಕಾಗುತ್ತಿಲ್ಲ ಅನ್ನುತ್ತಾರೆ. ಕಾರಣ, ನನ್ನ ಮನೆಯವರು ಒಪ್ಪಿಕೊಳ್ತಾ ಇಲ್ಲ, ನನ್ನ ತಂದೆ ತಾಯಿ ಒಪ್ಪಿಕೊಳ್ತಾ ಇಲ್ಲ, ನನ್ನ ಹೆಂಡತಿ ಒಪ್ಪಿಕೊಳ್ತಾ ಇಲ್ಲ, ನನ್ನ ಗಂಡ ಒಪ್ಪಿಕೊಳ್ತಾ ಇಲ್ಲ, ನನ್ನ ಸುತ್ತಲೂ ಇರುವ ಪರಿಸ್ಥಿತಿ ನನಗೆ ವಿರುದ್ಧವಾಗಿವೆ, ನನಗೆ ಪರಿಸ್ಥಿತಿಗಳು ಅನುಕೂಲವಾಗಿಲ್ಲ, ಅದಕ್ಕಾಗಿಯೇ ನಾನು ದೇವರ ಚಿತ್ತ ಮಾಡ್ಲಿಕ್ಕಾಗುತ್ತಾ ಇಲ್ಲ ಎಂದು ನೆಪ ಹೇಳುವಂಥವರು ಕೂಡ ಕೆಲವರಿದ್ದಾರೆ. ಈ ಲೋಕದಲ್ಲಿರುವುದೆಲ್ಲ, ಅಂದರೆ ಈ ಲೋಕವು, ಅದರ ಆಸೆ ಎಲ್ಲವೂ ಗತಿಸಿ ಹೋಗ್ತದೆ. ಆದರೆ ದೇವರ ಚಿತ್ತ ಮಾಡುವಂಥವನು ಎಂದೆಂದಿಗೂ ಇರುವನು. ನೀವು ಮಾಡಿರುವಂತಹ ಯಾವುದೇ ಕೆಲಸವಾಗಲಿ, ಸಾಧಿಸಿದ ಯಾವುದೇ ಕಾರ್ಯವಾಗಲಿ, ನೀವು ಸಂಪಾದಿಸಿರುವಂಥದ್ದು ಏನೇ ಆಗಿರಲಿ, ಈ ಲೋಕದಲ್ಲಿ ಅದು ಸ್ವಲ್ಪ ಕಾಲ ನಿಮ್ಮೊಂದಿಗೆ ಇರುತ್ತೆಯೇನೋ. ಆದರೆ ನೀವು ದೇವರ ಚಿತ್ತದ ಪ್ರಕಾರ ಜೀವಿಸಿದಂತಹ ಜೀವಿತ, ದೇವರ ಚಿತ್ತಾನುಸಾರವಾಗಿ ಮಾಡಿದಂತಹ ಕ್ರಿಯೆಗಳು, ಕೆಲಸಗಳು, ದೇವರ ಚಿತ್ತಾನುಸಾರವಾಗಿ ಮಾಡಿದಂತಹ ವಿಜ್ಞಾಪನೆಗಳು, ಅವು ತಪ್ಪದೆ ಫಲಿತಾಂಶ ಕೊಡುತ್ತವೆ. ಆ ಫಲಿತಾಂಶಗಳು ಇಹಲೋಕದಲ್ಲಿ ಮಾತ್ರವಲ್ಲ, ಪರಲೋಕದಲ್ಲಿಯೂ ಕೂಡ ನಿಲ್ಲುವಂಥದ್ದಾಗಿ ಇರುತ್ತವೆ. ಅದಕ್ಕೆ ನಾವು ಹೇಳಬೇಕು, ದೇವರೇ ನಿಮ್ಮ ಚಿತ್ತಕ್ಕೋಸ್ಕರ ಕಾದುಕೊಂಡಿದ್ದೇನೆ. ದಾವೀದನು ಹೇಳ್ತಾನೆ, ದೇವರೇ ಉದಯದಲ್ಲಿ ನಿನ್ನ ಕೃಪೆಯನ್ನು ನನಗೆ ತೋರಿಸು. ಈ ಅನುದಿನ ಧ್ಯಾನದಲ್ಲಿ ಪ್ರತಿದಿನ ಒಂದು ಮಾತನ್ನು ದೇವರು, ಕನಿಷ್ಠ ದೇವರು ಏನು ಹೇಳ್ತಿದ್ದಾರೆ ಎಂಬುದಾಗಿ ತಿಳ್ಕೊಳ್ಳಬೇಕು. ಕೆಲವೊಂದು ಸಾರಿ ದೇವರು ತನ್ನ ಚಿತ್ತವನ್ನು ಪ್ರಾರಂಭದಿಂದ ಅಂತ್ಯದವರೆಗೂ ಏನಾಗಿದೆ ಎಂದು ಹೇಳೋದಿಲ್ಲ. ನೀವು ಒಂದು ವಿಷಯಕ್ಕೆ ವಿಧೇಯರಾಗೋದಾದರೆ ಎರಡನೇ ವಿಷಯವನ್ನು ಆತನು ನೀವು ಕೇಳುವಂತೆ ಮಾಡ್ತಾರೆ. ಇಲ್ಲವಾದರೆ ನಿಮಗೆ ಅರ್ಥ ಆಗಲ್ಲ. ಆತನ ಚಿತ್ತ ಮುಗಿಸುವಂಥದ್ದಲ್ಲ, ಪ್ರಾರಂಭ ಮುಖ್ಯವಾಗಿದೆ. ನೀವು ದಾರಿಯಲ್ಲಿ ಬೀಳುವುದಾದರೆ, ಆತನ ಚಿತ್ತದ ಮಾರ್ಗದಲ್ಲಿ ಬೀಳುವುದಾದರೆ ನೀವು ಗಮ್ಯಕ್ಕೆ ಸೇರಿಕೊಳ್ತೀರಿ. ಹಾಗಾಗಿ ಇಂದಿನಿಂದ ಹೇಳ್ರಿ, ದೇವರೇ ನಿಮ್ಮ ಚಿತ್ತದಲ್ಲಿ ನನ್ನ ಜೀವಿತವನ್ನು ಪ್ರಾರಂಭಿಸಿ, ಅಂದರೆ ಪ್ರತಿ ಉದಯದಲ್ಲಿ ನಿಮ್ಮ ಚಿತ್ತದೊಂದಿಗೆ ಪ್ರಾರಂಭಿಸಿ,
ಅನುದಿನವೂ ನಿಮ್ಮೊಂದಿಗೆ ನಡೆದು ನಿಮ್ಮ ರಾಜ್ಯಕ್ಕೆ ವಾರಸುದಾರನಾಗಲು, ನಿಮಗೆ ಇಷ್ಟಾನುಸಾರವಾಗಿ ಜೀವಿಸಲು ಸಹಾಯ ಮಾಡಿ ಅನ್ನಬೇಕು. ಹನೋಕನು ದೇವರೊಂದಿಗೆ ನಡೆದನು, ದೇವರು ಅವನನ್ನು ಕೊಂಡೊಯ್ದರು. ದೇವರ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವುದು, ಆತನ ಇಷ್ಟಾನುಸಾರವಾಗಿ ಜೀವಿಸುವಂಥದ್ದು ನಮಗೆಷ್ಟೋ ಪ್ರಾಮುಖ್ಯವಾಗಿದೆ ಎಂಬುದನ್ನು ಅರಿತುಕೊಂಡವರಾಗಿ ಕರ್ತನಲ್ಲಿ ನಂಬಿಕೆ ಇಡುವವರಾಗಿರೋಣ. ನಮ್ಮ ಚಿತ್ತ ಏನೇ ಇದ್ರೂ ಸಹ ಅದನ್ನು ಬಿಟ್ಟುಬಿಡೋಣ. ದೇವರ ಚಿತ್ತ ಏನಾಗಿದೆ ಎಂದು ಅರಿತುಕೊಳ್ಳುವುದು ಮಾತ್ರವಲ್ಲ, ಅದನ್ನು ನೆರವೇರಿಸುವ ಹಾಗೆ ನಾವು ಪ್ರಾರ್ಥಿಸೋಣ. ಆತನ ಕೃಪೆಗೋಸ್ಕರ ಬೇಡಿಕೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ದೇವರೇ ನಾವು ಮಾಡೋದು ಸರಿಯಲ್ಲ, ನಾನು ನನ್ನ ಇಷ್ಟ ಮಾಡ್ತಿದ್ದೇನೆ, ಅದಕ್ಕೆ ನನಗೆ ಈ ಕಷ್ಟ, ಈ ನಷ್ಟ ಎಂದು ಗುರುತಿಸ್ತಿದ್ದೇವೆ, ಗ್ರಹಿಸಿಕೊಳ್ತಿದ್ದೇವೆ. ನಿಮ್ಮ ಚಿತ್ತ ಮಾಡಬೇಕೆಂದು ಆಶಿಸುತ್ತಾ ಇದ್ದೇವೆ, ಆದರೆ ಮಾಡಲಾರದಂತಹ ಬಲಹೀನತೆಯಲ್ಲಿಯೇ ಉಳ್ಕೊಳ್ತಿದ್ದೇವೆ. ನೀವು ನಮ್ಮನ್ನು ಬಲಪಡಿಸುವ ದೇವರಾಗಿರೋದ್ರಿಂದಲೇ, ಮೇಲಕ್ಕೆತ್ತುವ ದೇವರಾಗಿರುವುದರಿಂದಲೇ, ಮುಂದಕ್ಕೆ ನಡೆಸುವ ದೇವರಾಗಿರೋದ್ರಿಂದಲೇ ನಿಮಗೆ ಸ್ತುತಿಗಳನ್ನು ಸಲ್ಲಿಸುತ್ತಿದ್ದೇವೆ. ನಮಗೆ ಪ್ರಾರ್ಥಿಸುವುದನ್ನು ಕಲಿಸಿರಿ, ನಿಮ್ಮ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವುದನ್ನು ಕಲಿಸಿಕೊಡಿರಿ. ನಿಮ್ಮ ಚಿತ್ತದಂತೆ ನಡೆದುಕೊಳ್ಳುವಂತೆ ನಮಗೆ ದೇವರೇ ನೀವು ಕಲಿಸಿಕೊಡಿರಿ. ನಮಗೆ ಆಧರಣೆಕರ್ತನಾಗಿ, ಸತ್ಯ ಸ್ವರೂಪನಾಗಿ, ಆತ್ಮನನ್ನು, ಪರಿಶುದ್ಧಾತ್ಮನನ್ನು ಅನುಗ್ರಹಿಸಿರುವುದರಿಂದ ನಿಮಗೆ ಸ್ತೋತ್ರ. ನೀವು ಕೊಡುವ ಆಧರಣೆಯಿಂದ, ನಿಮ್ಮ ನಡೆಸುವಿಕೆಯಿಂದ, ನೀವು ಕೊಡುವ ಮನವರಿಕೆಯಿಂದ ಅನುದಿನವೂ ನಿಮ್ಮ ವಾಕ್ಯವನ್ನು ಧ್ಯಾನಿಸಿ ಆ ವಾಕ್ಯದ ಸಾರವನ್ನು ಗ್ರಹಿಸಿಕೊಳ್ಳುವುದಕ್ಕಾಗಿ, ನಿಮ್ಮ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವುದಕ್ಕಾಗಿ ನಿಮ್ಮ ಮೆಚ್ಚುಗೆಯನ್ನು ಹೊಂದಿಕೊಳ್ಳಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆಧರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ಹೊರದೇಶದಿಂದಲೂ ನೀವು ವೀಕ್ಷಿಸುತ್ತಾ ಇರೋದಾದರೆ ಇದೇ ನಂಬರ್ಗೆ ವಾಟ್ಸಪ್ ಕಳಿಸಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ದೇವರು ನಿಮ್ಮೆಲ್ಲರಿಗಾಗಿ ಉತ್ತರಿಸ್ತಾರೆ. ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.